ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ನೂ ಬಂದಿಲ್ವಾ? ಇಲ್ಲ, ನೀನೊಂದು ಫೋನ್ ಮಾಡಿ ವಿಚಾರಿಸು. ಕೊಡು, ನಾನು ಮಾತಾಡ್ತೀನಿ. ಹಲೋ, ನಾನಮ್ಮ ಮಂತ್ರ. ಅಮ್ಮ ನೀವಾ? ಎಲ್ಲಿದ್ಯಾ ಮಂತ್ರ? ಏನ್ ಮಾಡ್ತಿದ್ಯಾ ನೀನು? ಮನೆಗ್ ಬರಲ್ವಾ? ಮಧ್ಯಾಹ್ನಕ್ಕೇನು ಅಡ್ಗೆನೆ ಮಾಡಿಲ್ಲ? ಇಲ್ಲಮ್ಮ, ಇವತ್ತೊಂದಿನ ನೀವೇ ಅಡ್ಗೆ ಮಾಡ್ಕೊಳ್ಳಿ. ನಾನ್ ಸ್ವಲ್ಪ ಊರ್ಗ್ ಹೋಗ್ಬೇಕು, ಹೊರಟಿದ್ದೀನಿ. ಏನು ಊರ್ಗ? ಏನಮ್ಮ ಇದ್ದಕ್ಕಿದ್ದ ಹಂಗೆ? ನನ್ನೇನು ಕೇಳ್ಬೇಡಿ. ಮಂತ್ರ, ಏನಾದ್ರೂ ತೊಂದ್ರೆ ಏನಮ್ಮ? ಸುಶಾಂತ್ ಸರ್ ಹತ್ರ ಮಾತಾಡಿ, ಅವ್ರನ್ನೇ ಕೇಳಿ, ಎಲ್ಲಾನು ಹೇಳ್ತಾರೆ. ಅವ್ನ್ ಇಲ್ಲೇ ಇದ್ದಾನೆ ಮಂತ್ರ, ಅವನ್ ಫೋನಿಂದಾನೇ ನಾನ್ ಮಾತಾಡ್ತಾ ಇರೋದು. ಇರು, ಒಂದ್ ನಿಮಿಷ ಅವನ್ ಕೈಲೇ ಕೊಡ್ತೀನಿ. ನೀವೇ ಮಾತಾಡಿ. ಸುಶಾಂತ್ ಸರ್ ನಂಗೆ ನೋವಾಗೋ ತರ ಮಾತಾಡಿದ್ರು. ನನ್ಗಲ್ಲಿರಕ್ ಮನ್ಸ್ ಬರ್ಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಏನಾಯ್ತು ಅಂತ ಹೇಳು ಮಂತ್ರ, ನಾನ್ ಮಾತಾಡ್ತೀನಿ ಅವನ ಹತ್ರ. ಅವರೇ ಎದುರುಗಡೆ ಇದಾರೆ ಅಂತ ಹೇಳಿದ್ರಲ್ಲ, ಅವ್ರನ್ನೇ ಕೇಳಿ, ಅವರೇ ಎಲ್ಲ ವಿಷಯನೂ ಹೇಳ್ತಾರೆ. ಅಲ್ಲ ಮಂತ್ರ, ಮಂತ್ರ, ಅಯ್ಯೋ ಏನಪ್ಪ ನಿನ್ ಮನ್ಸಲ್ಲಿ ಅವಳ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಸುಶಾಂತ? ಯಾರ್ ಹೆತ್ತು ಮಗಳು ಏನೋ, ಪಾಪ ಅವಳು ನಮ್ಮನೆಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ. ಅವಳು ಮಾಡ್ಬೇಕು ಅನ್ನೋದು ಏನಿದೆ ಹೇಳು? ಮನೇಲಿ ಮನೆ ಕೆಲ್ಸದವ್ರಿಗಿಂತ ಹೆಚ್ಚಾಗಿ ನಮ್ಮೆಲ್ರು ಬಟ್ಟೆ ಒಕ್ಕೊಂಡು, ಅಡ್ಗೆ ಮಾಡ್ಕೊಂಡು, ಮನೆ ಕ್ಲೀನ್ ಮಾಡ್ಕೊಂಡು ಇದೆಲ್ಲಾನು ಮಾಡ್ಬೇಕು ಅನ್ನೋ ಹಣೆ ಬರಹ ಅವಳಿಗೇನಿದೆ ಹೇಳು? ನೀನ್ ಅವಳಿಗಷ್ಟು ಕೋಪದಿಂದ ಮಾತಾಡಿದ್ಯಲ್ಲ, ಈಗ ಅವಳನ್ನ ನೋಡು ಊರಿಗೆ ಹೊರಟು ನಿಂತಿದ್ದಾಳೆ. ಹೋಗು, ನೀನ್ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಊರ್ಗ? ಯಾವ ಊರ್ಗಮ್ಮ? ನನಗ್ ಗೊತ್ತಿಲ್ಲಪ್ಪ, ಊರ್ಗ್ ಹೊರಟಿದ್ದೀನಿ ನಾನು ಅಂತ ಅಂದ್ಲು. ಯಾಕೆ ಹಿಂಗ್ ಮಾಡ್ದೆ? ಅವಳಿಗೇನು ಅಂದೆ ನೀನು?